ಜಸ್ಟ್ ಅರ್ಧ ಮೀಟರ್ ಬಟ್ಟೆ ಇದ್ದರೆ ಸಾಕು ಈ ಥರ ಪುಟ್ ಫ್ರಾಕ್ ಹೇಗೆ ಹೊಲಿಯೋದು ಅಂತ ನೋಡೋಣವಾ. ನಾನಿಲ್ಲಿ ಲೆಂತ್ನ 10 ಇಂಚಸ್ ತಗೊಂಡಿದ್ರೆ ವಿಡ್ತ್ನ 1/2 ಮೀಟರ್ ಫುಲ್ ಬಟ್ಟೆ ಎಷ್ಟು ತಗೊಂಡಿದ್ನೋ ಅಷ್ಟು ಪೂರ್ತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆಷ್ಟು ಬೇಕೋ ಅಷ್ಟು ಲೆಂತ್ ಮತ್ತು ವಿಡ್ತ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಹೇಗೆ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಇಲ್ಲಿ ನಾವು ಕಟ್ ಮಾಡ್ಕೋತಾ ಇದ್ದೀವಿ. ಚಿಕ್ಕ ಚಿಕ್ಕದಾಗಿನೇ ಫ್ರಿಲ್ಸ್ನ ಮಡ್ಚಿ ನಾವೆಲ್ಲ ಸ್ಟಿಚ್ ಮಾಡ್ಕೋತಾ ಇದ್ದೀವಿ. ಇನ್ನೂ ಸ್ವಲ್ಪ ದೊಡ್ಡದಾಗೇ ನೆರಿಗೆ ಹಾಕಿ ಸ್ಟಿಚಸ್ನ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನೆರಿಗೆನ ತಗೋತಾ ಇದ್ದೀನಿ. ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೀವು ಇನ್ನೊಂದು ಸೈಡು ಒಂದು ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ನ ಹಾಕೋಬೇಕು. ಕಂಪ್ಲೀಟ್ ಸ್ಟಿಚಸ್ ಆದಮೇಲೆ ನಮ್ಮ ಫ್ರಾಕ್ ಈ ಥರ ಕಾಣುತ್ತೆ. ಈಗ ಎರಡೂ ಸೈಡ್ ಎಡ್ಜಸ್ನ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸೊಂಟಕ್ಕೆ ಬೆಲ್ಟ್ನ ನಾವಿಲ್ಲಿ ಕಟ್ ಮಾಡ್ತಾ ಇದ್ದೀವಿ. ಕಟ್ ಮಾಡ್ಕೊಂಡಾದ್ಮೇಲೆ ಅದು ಕೂಡ ಎರಡು ಸೈಡ್ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡಿರೋ ಬೆಲ್ಟ್ನ ಫ್ರಾಕ್ಗೆ ಅಟ್ಯಾಚ್ ಮಾಡ್ತಿದ್ದೀವಿ. ಕಂಪ್ಲೀಟ್ ಬೆಲ್ಟ್ ಹೊಲಿದಾದ್ಮೇಲೆ ಎರಡು ಎಡ್ಜಸ್ನ ಸೇರಿ ಈಗ ನಾವು ಸ್ಟಿಚ್ನ ಹಾಕೋತಾ ಇದ್ದೀವಿ. ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಏನು ಬಂದಿರುತ್ತೆ ಅದನ್ನು ನಾವಿಲ್ಲಿ ಕಟ್ ಮಾಡ್ಕೋತಾ ಇದ್ದೀವಿ. ಫ್ರಾಕಿನೂ ರೆಡಿಯಾಗಿದೆ. ಟ್ಯಾಗ್ ಈಗ ರೆಡಿ ಮಾಡೋಣ. ಟ್ಯಾಗ್ನ ನಾವು ಈ ರೀತಿ ಡಿಸೈನ್ ಆಗಿ ಸ್ಟಿಚ್ ಮಾಡ್ಕೋತಾ ಇದ್ದೀವಿ. ನಾನು 3 ಸ್ಟೆಪ್ ಆಗಿ ಇದನ್ನು ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ 2 ಅಥವಾ 1 ಸ್ಟೆಪ್ಪಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು. ಕಂಪ್ಲೀಟ್ ಆಗಿರೋ ಟ್ಯಾಗ್ನ ಫ್ರಾಕ್ ಜೊತೆ ಅಟ್ಯಾಚ್ ಮಾಡಿದ್ರೆ ನಮ್ಮ ಬೇಬಿ ಫ್ರಾಕ್ ರೆಡಿಯಾಗಿದೆ.